ಕಕ್ಕಡ ಮದ್ದು ಪಾಯಸ, ಮದ್ದು ಪುಟ್ಟು, ñೆಂಡು ಕರಿ, ಪಂದಿ ಕರಿ, ಕೋಳಿ ಕರಿ, ಮಾಂಗ್ಯ ಕರಿ, ಚಕ್ಕೆ ಕುರುಪಜ್ಜಿ, ಕೈಪುಳಿ ಪಜ್ಜಿ, ಮುದ್ರೆ ಕಣ್ಣಿ, ಕೊಯ್ಲೆ ಮೀನು ಕರಿ, ದಾಡು ಕುಂಬು ಕರಿ, ಬೈಂಬಳೆ ಕರಿ, ಕೋಲು ಪುಟ್ಟು, ಮರಕೆಂಬು ಪುಟ್ಟು ಹೀಗೆ ಹಲವು ಬಗೆಯ ಕಕ್ಕಡ ತಿಂಗಳ ಖಾದ್ಯಗಳ ಪ್ರದರ್ಶನ ಕೊಡವ ಸಮಾಜದಲ್ಲಿ ಜರುಗಿತು. ಮಡಿಕೇರಿ ಕೊಡವ ಸಮಾಜ, ಪೊಂಬಕ್ಕಡ ಒಕ್ಕೂಟ, ಮಡಿಕೇರಿ ಕೊಡವ ಕೆರೆಗಳ ಸಹಯೋಗದಲ್ಲಿ ಕೊಡವ ಸಮಾಜದ ಸಭಾಂಗಣದಲ್ಲಿ ಕಕ್ಕಡ ನಮ್ಮಯ್ಯ ಒತ್ತೋರ್ಮೆ ಕೂಟ ನಡೆಯಿತು. ಕೊಡಗಿನ ಎಲ್ಲೆಡೆ ಆಗಸ್ಟ್ 3ರಂದು ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಲಾಗುವ ಕಕ್ಕಡ ಸಂಪ್ರದಾಯವನ್ನು ಪುರುಷರು, ಮಹಿಳೆಯರು, ಮಕ್ಕಳು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ರೀಡೆಯನ್ನು ಆಯೋಜಿಸಲಾಗಿತ್ತು. ಅತಿಥಿಗಳಿಂದ ಪೊಂಬಕ್ಕಡ ಕೂಟದ ಬ್ಯಾಡ್ಜ್ ಉದ್ಘಾಟನೆ ಮಾಡಲಾಯಿತು. ಮಡಿಕೇರಿ ಶಾಸಕರಾದ ಮಂತರಗೌಡ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕಕ್ಕಡ ನಂಬೆ ಒಂದು ಸಂಭ್ರಮದ ಆಚರಣೆಯಾಗಿದೆ. ಮಡಿಕೇರಿ ಪೊಂಬಕ್ಕಡ ಕೂಟದ ಕಟ್ಟಡ ನಿರ್ಮಾಣಕ್ಕೆ 20 ಲಕ್ಷ ಅನುದಾನ ಹಾಗೂ ತಡೆಗೋಡೆ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು. ನಮಗಿಂತೂ ಹೆಚ್ಚಾಗುತ್ತವೆ. ಆ ವಿಚಾರದಲ್ಲಿ ಊಟದಲ್ಲಿ ಆದಷ್ಟು ಆರ್ಗ್ಯಾನಿಕ್ ಆಗಿ ನಾವು ಅಡುಗೆ ಮಾಡೋದು ಒಳ್ಳೆಯದು, ಆರೋಗ್ಯಕ್ಕಾಗಿರ್ಬೋದು. ನಾನೊಬ್ಬ ಡಾಕ್ಟ್ರಾಗೂ ಮಾತಾಡ್ತೀನಿ, ಯಾಕಂದರೆ ಹೈಪರ್ ಟೆನ್ಷನ್, ಡಯಾಬಿಟೀಸ್ ಈ ಸ್ಟಾರ್ಟಿಂಗ್ ಎಟ್ ಅನ್ ಏಜ್ ಆಫ್ 35 ಅಂದರೆ 35, 40 ವಯಸ್ಸು ಒಳಗಡೆ ಎಷ್ಟೋ ಜನಕ್ಕೆ ಕಾಯಿಲೆ ಶುರುವಾಯ್ತಾ ಇದೆ. ಆಮೇಲೆ ನೀವೇ ಇತ್ತೀಚೆಗೆ ನೋಡಿದ್ರಿ 35, 40 ವರ್ಷದ ಮಕ್ಕಳಿಗೇನೆ, ಯುವಕರಿಗೇನೆ ಹಾರ್ಟ್ ಅಟ್ಯಾಕ್ ಆಗಿ ಮೈಕಾರ್ಡಿಯಲ್ ಇನ್ಫಾರ್ಕ್ಷನ್, ಸ್ಟ್ರೋಕ್ ಆಯ್ತಾ ಇದೆ ಅಂತ ನಾವು ನೋಡ್ತಾ ಇದ್ವಿ. ದಯವಿಟ್ಟು ಜೀವನದಲ್ಲಿ ಎಷ್ಟೇ ಟೆನ್ಷನ್ ಆಗಿದ್ರು ಆರೋಗ್ಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಗಮನ ಕೊಡಿ. ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಪಿ ಮುತ್ತಪ್ಪ ಮಾತನಾಡಿ, ಕೊಡಗಿನ ಮೂಲ ಸಂಸ್ಕೃತಿಯಂತೆ ಮಳೆಗಾಲ ಪ್ರಾರಂಭವಾಗುವುದರೊಂದಿಗೆ ಗದ್ದೆಯಲ್ಲಿ ಉಳುಮೆ ಮಾಡಿ ಭತ್ತ ಬೆಳೆದು ಸೇವಿಸ್ತಾ ಇದ್ರು. ಆ ಸಮಯದಲ್ಲಿ ಕಕ್ಕಡ ತಿಂಗಳಲ್ಲಿ ಮಳೆಯ ಚಳಿಗಾಳಿಗೆ ಬೈಯಿಂದ ಬೆಚ್ಚಗಾಗಿಸಿಕೊಳ್ಳಲು ಕಕ್ಕಡ 18ರಂದು ವಿಶೇಷ ಖಾದ್ಯವನ್ನು ಸೇವಿಸುವುದೇ ಈ ಆಚರಣೆಯ ವಿಶೇಷವೆಂದರು. ಕ್ಷೇತ್ರದ ಮೇಲೆ ಮಂತ್ರಿಗೌಡ ಈಗ ಬಂದಿತ್ತು. ఇక్కడ విరాపేట క్షేత్ర శాసకనంత పన్నెండాక ఢిల్లీకి పోయినప్పుడు ఆయన ಪಪ್ಪಕ್ಕೆ ಕಂಚಿಕಾಯಿ ಅವಕಾಶ ಆಯ್ತಿಲ್ಲ. ఆయన ಸಂಸಾರತನ ಇಲ್ಲಿ ಹಾಕಿದ್ದು ನನಗೆ ಹಂಗೆ ಬಂದನಕ್ಕೆ ನಂಗೆ ಜ್ಞಾನ ಮಾಡ್ಯವ ನಿಂಗೆ ಬಂದದ್ದು ನಿಂಗೆ ಮಾಡ್ಯ ಅಂದನೆ. ಸಮಾಜ ಸೇವಕಿ ಅಜ್ಜಿಕುಟ್ಟಿರ ಕಾಂಚನ್ ಪೊನ್ನಣ್ಣ ಮಾತನಾಡಿ, ಕಕ್ಕಡ ಆಚರಣೆ ಕೊಡಗಿನ ಸಂಪ್ರದಾಯಕ್ಕೆ ದ್ಯೋತಕವಾಗಿದೆ ಎಂದರು. ಮಡಿಕೇರಿ ಪೊಂಬಕ್ಕಡ ಕೂಟದ ಕಾರ್ಯಕ್ಕೆ ಶ್ಲಾಘಿಸಿದ್ರು. ನಂಗೆ ಭಾರಿ ಮುಖ್ಯವಾಯ್ತು, ನಂಗಡ ಪೂರ್ವಜಂಗ ಮಳೆ, ಗಾಳಿ, ಚಳಿಗಾಲ, ಮಳೆಗಾಲದ ಸಮಯത്ത് ನಂಗಡ ಆರೋಗ್ಯನ ಕಾಪಾಡೋಕ್ಕೆ ಎಂತೆಲ್ಲ ತಿನ್ಕೊಂಡು ಎಂತೆಲ್ಲ ಕುಡಿಕೊಂಡು ನಂಗೆ ಕಣ್ಣಿದಂತು. 100 ಕಾಲತಂಚ ಇದೇ ಪದ್ಧತಿ ನಂಗಳ ಕಾಪಾಡಿ ಬಂದಿರುವುದು. ನಂಗಡ ಪೆರಿಯಂಗ ನಂಗೆ ಕಿಚಗೆಲ್ಲ ಎಣ್ಣೆ ತಂದೈತಲ್ಲ, ಅಂಗಡ ಬುದ್ಧಿವಂತಿಕೆನ ನಂಗೆ ಮರೆಯೋಕ್ಕಾಗ. ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ಶಾಂತೇಂಡ ವೀಣಾಚಯ್ಯ ಮಾತನಾಡಿ, ಕೊಡವ ಸಮಾಜದ ಅಭಿವೃದ್ಧಿಗೆ ಕೊಡಗಿನ 2 ಶಾಸಕರು ಸಹಕಾರ ನೀಡ್ತಾ ಇದ್ದು ಎಲ್ಲರೂ ಕೈಜೋಡಿಸಬೇಕೆಂದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ವಿಜೇತೆ ಡಾಕ್ಟರ್ ಐಮಡಿಯಂಡ ರಾಣಿ ಮಾಚಯ್ಯ, ಅಜ್ಜಿಕುಟ್ಟಿರ ಸುನೀತಾ ಗಿರೀಶ್, ಮಂಡುವಂಡ ಮುತ್ತಪ್ಪ, ಶಾಂತೇಂಡ ವೀಣಾಚಯ್ಯ, ಪೊಂಬಕ್ಕಡ ಕೂಟದ ಅಧ್ಯಕ್ಷೆ ಕಂದಂಡ ಕವಿತಾ ಬಳ್ಳಪ್ಪ, ಕಾಂಚನ ಪೊನ್ನಣ್ಣ, ಡಾಕ್ಟರ್ ಮಂತ್ರಗೌಡ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.